ಪಟ್ಟಣದ ಹಳೆಯ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಬಾಲ್ಯ 2026 ಬೇಸಿಗೆ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಂಭ್ರಮದಿಂದ ಮುಕ್ತಾಯಗೊಂಡಿದೆ. ಮಕ್ಕಳಲ್ಲಿನ ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಮತ್ತು ಅವರ ಸೃಜನಶೀಲತೆಯನ್ನು ಪ್ರೋತ್ಸಾಹಿಸಲು ಈ ಶಿಬಿರವು ಸಾಕ್ಷಿಯಾಯಿತು. ಸಂಕ್ರಮಣ ಬಳಗ, ಚಿನ್ಮಯ ಸೇವಾ ಸಂಸ್ಥೆ, ಪ್ರಜಾತಾರಿ ಕಲಾಶಾಲೆ ಮತ್ತು ಸುಭಾಷ್ ಸೇವಾ ಸಮಿತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಜಂಟಿ ಸಹಯೋಗದಲ್ಲಿ ಈ 3 ದಿನಗಳ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಮಕ್ಕಳಿಗೆ ಚಿತ್ರಕಲೆ, ಕ್ರಾಫ್ಟ್, ವ್ಯಕ್ತಿತ್ವ ವಿಕಸನ, ನಾಟಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ತರಬೇತಿ ನೀಡಲಾಯಿತು. ಕೇವಲ ಆಧುನಿಕ ಶಿಕ್ಷಣ ಮಾತ್ರವಲ್ಲದೆ ಮಕ್ಕಳಿಗೆ ಹಳ್ಳಿ ಆಟಗಳ ಪರಿಚಯ ಮಾಡಿಕೊಡುವ ಮೂಲಕ ಸಾಮಾಜಿಕ ಅರಿವು ಮೂಡಿಸಲಾಯಿತು. ವಿಶೇಷವಾಗಿ ಗಮನ ಸೆಳೆದಿದ್ದು ಪತ್ರಿಕೆಗಳನ್ನು ಬಳಸಿಕೊಂಡು ತಯಾರಿಸಿದ ಉಡುಪುಗಳ ಫ್ಯಾಷನ್ ಶೋ. ಮಕ್ಕಳು ಹುಲಿ, ಮಹಾರಾಜ ಮತ್ತು ಮಿಸ್ ಆನೇಕಲ್ ಅವತಾರಗಳಲ್ಲಿ ಮಿಂಚಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಚಿನ್ಮಯ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾ ಚೆನ್ನಪ್ಪ ವೈ ಚಿಕ್ಕಹಗಡಿ ಅವರು ಮಾತನಾಡಿ, ಇಂದಿನ ಡಿಜಿಟಲ್ ಯುಗದಲ್ಲಿ ಪೋಷಕರು ಎದುರಿಸುತ್ತಿರುವ ಅತಿದೊಡ್ಡ ಸವಾಲೆಂದರೆ ಮಕ್ಕಳನ್ನ ಮೊಬೈಲ್ ಮತ್ತು ಟಿವಿ ಪರದೆಗಳಿಂದ ದೂರವಿಡುವುದು. ಬೇಸಿಗೆ ರಜೆಯನ್ನು ಮಕ್ಕಳು ಟಿವಿ ಅಥವಾ ಮೊಬೈಲ್ನಲ್ಲಿ ಕಳೆಯುವ ಬದಲು ಇಂತಹ ಶಿಬಿರಗಳ ಮೂಲಕ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಐಟಿ ಉದ್ಯೋಗಿಗಳು ಹಾಗೂ ಕೆಲಸಕ್ಕೆ ಹೋಗುವ ಪೋಷಕರು ಅನಿವಾರ್ಯವಾಗಿ ಮಕ್ಕಳನ್ನು ಮನೆಯ ಒಳಗೆ ಬಿಟ್ಟು ಬೀಗ ಹಾಕಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ. ಇದರಿಂದ ಮಕ್ಕಳು ಮನೆಯೊಳಗೆ ಮೊಬೈಲ್ನಂತಹ ಗ್ಯಾಜೆಟ್ಗಳಿಗೆ ದಾಸರಾಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆಯೋಜಿಸಲಾದ ಈ 3 ದಿನಗಳ ಬಾಲ್ಯ ಬೇಸಿಗೆ ಶಿಬಿರವು ಅತ್ಯಂತ ಉಪಯುಕ್ತವಾಗಿದೆ ಎಂದು ಪ್ರಜಾತಾರೆ ಬಳಗದ ಅನುರಾಧ ಪುರುಷೋತ್ತಮ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಬೇಸಿಗೆ ಶಿಬಿರವು ಮಕ್ಕಳ ಜ್ಞಾನಾರ್ಜನೆಗೆ ಮತ್ತು ಅವರ ಪ್ರತಿಭೆಯ ಅನಾವರಣಕ್ಕೆ ಹೊಸ ದಿಕ್ಕನ್ನು ನೀಡಿದೆ ಎಂಬುದು ಹೆಮ್ಮೆಯ ವಿಷಯ.
ಯಾರು ಇಂಟ್ರೆಸ್ಟ್ ಇದೆ ಅದನ್ನ ನಾವು ಚೆಕಪ್ ಮಾಡ್ಕೊಳ್ಳೋದಕ್ಕೆ ಓಕೆ, ಧನ್ಯವಾದಗಳು. ಕಿಟ್ ಕೊಡ್ತಾರೆ, ತಗೊಳ್ಳಿ. ಆ ಒಂದು ನಿಮಿಷ ಕಿಟ್ ತಗೊಂಡು ಫೋಟೋ ತಗೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ಮಕ್ಕಳಿಗೆ ನಾವು ಕೊಡಿಸ್ತೀವಿ. ನಮಗೆ ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಮಕ್ಕಳ ಮನೆಯಲ್ಲಿ ಮೊಬೈಲು, ಫೋನು, ಟಿ ವಿಯನ್ನು ನೋಡಿಕೊಂಡೇ ಇದ್ದು ಕಾಲ ಕಳೀತಾ ಇದ್ರು. ಈ ಥರ ಇನ್ನೂ ಮುಂದೆ ಈಗ 3 ದಿನ ಮಾಡ್ತಿದ್ದಾರೆ, ಮತ್ತು ಇನ್ನೂ ಒಂದು 5-6 ದಿನ ಮಾಡಿದ್ರು ನಮಗೂ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿದೆ, ನಮಗೂ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಮನೆಗೆ ಬಂದು ಎಲ್ಲ ಹೇಳ್ತಾರೆ, ಈ ಥರ ಆ್ಯಕ್ಟಿವಿಟಿ ಮಾಡಿದ್ವಿ ಅಂತ ಹೇಳ್ತಾರೆ. ನಮಗೂ ಖುಷಿ ಆಯಿತು. ಇದರಿಂದ ಇನ್ನೂ ಮುಂದೆ ಹೆಚ್ಚಾಗಿ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ಬೇಸಿಗೆ ಶಿಬಿರ, ಸಂಕ್ರಮಣ ಬಳಗ ಮತ್ತು ತುಂಬ ಬೇರೆ ಸಂಘಟನೆಗಳ ಸೇರಿ ಮಾಡ್ತಾ ಇರೋದು ನನಗೆ ಖುಷಿ ಇದೆ. ಯಾಕೆಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಿಫ್ರೆಂಟಾಗಿ ನಮಗೆ 3 ದಿನ ಬೇಡ, ಇನ್ನೂ 1-2 ದಿನ ಎಕ್ಸ್ಟ್ರಾ ಮಾಡಿ ಅಂತ ತುಂಬ ಜನ ಪೇರೆಂಟ್ಸ್ ಕೇಳ್ಕೊಂಡಿದ್ದಾರೆ. ಇದು ಮೊಬೈಲಿಂದ ಮತ್ತು ಟಿ ವಿಯಿಂದ ಮಕ್ಕಳನ್ನ ಒಂದು 3 ದಿನ ಆದರೂ ಅಟ್ಲೀಸ್ಟ್ ನಾವು ದೂರ ಇಟ್ಟಿದ್ದೀವಿ. ಹಾಗಾಗಿ ಮಕ್ಕಳು ಖುಷಿ ಇದ್ದಾರೆ, ಪೇರೆಂಟ್ಸು ಖುಷಿಯಾಗಿಬಿಟ್ಟಿದ್ದಾರೆ. ಮಕ್ಕಳು ಎಷ್ಟೋ ಟಿ ವಿ ಮತ್ತು ಮೊಬೈಲ್ನ ನೋಡಿಕೊಂಡು ನಮ್ಮ ಹಳ್ಳಿ ಆಟಗಳು, ಹಳ್ಳಿ ಸೊಗಡು ಅಥವಾ ಆ ಥರದ್ದೆಲ್ಲ ಫ್ರೆಂಡ್ಸ್ ಮಾಡೋದೇ ಅಕ್ಕಪಕ್ಕ ಮಾತಾಡೋದೇ ಮರ್ತಿದ್ದಾರೆ. ಈ ಹೊತ್ತಿಂದಾಗಿ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ. ಹಾಗಾಗಿ ನಂಗೆ ಖುಷಿ ಇದೆ ಈ ಒಂದು ಬೇಸಿಗೆ ಶಿಬಿರ ಮಾಡ್ತಾರೆ. ಸಂಕ್ರಮಣ ಬಳಗ ಮತ್ತು ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ಸಹೋದರ ಪುರುಷೋತ್ತಮ ಅವರು ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ಹಲವು ಕಾರ್ಯಕ್ರಮಗಳು ಮಾಡ್ತಾರೆ. ಇವತ್ತು ಪ್ರತಿ ವರ್ಷ ಶಾಲೆ ಏನು ಬೇಸಿಗೆ ರಜೆ ಬಂದಂಥ ಮಕ್ಕಳಲ್ಲಿ ಇವತ್ತು ನಮ್ಮ ಸಹೋದರ ಹೇಳ್ದಂಗೆ ಮೊಬೈಲ್ನಿಂದ ದೂರ ಇಡ್ತಕ್ಕಂಥದ್ದು, ಮತ್ತು ಇಲ್ಲಿ 180 ಜನ ಮಕ್ಕಳಿಗೆ ನಾಟಕ, ಸಂಗೀತ, ಹಲವು ರೀತಿಯ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಅವರಲ್ಲಿ ಕೊಡ್ತಕ್ಕಂಥದ್ದು, ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತಂಬತಕ್ಕಂಥ ಕೆಲಸವನ್ನು ಈ 3 ದಿನಗಳ ಕಾಲ ಮಾಡಿದ್ದಾರೆ. ಸಹೋದರ ಹೇಳಿದಂಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ನಾಟಕಕಾರರು, ಸಂಗೀತಕಾರರು ಈ ರೀತಿಯಾಗಿ ಕರೆಸಿ ಮಕ್ಕಳಲ್ಲಿ ಒಂದು ಚಿತ್ರಕಲೆ ಮತ್ತು ಅವರಲ್ಲಿ ಅಭಿನಯ ಕಲೆ, ಈ ರೀತಿಯ ಒಂದು ವಿಭಿನ್ನವಾದ ಒಂದು ಬಾಲ್ಯ ಶಿಬಿರ ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ಪುರುಷೋತ್ತಮ ಮತ್ತು ಅವರ ತಂಡ, ವಿಜಯರಾಮ್ ಇರ್ಬೋದು, ನಿಸರ್ಗ ಇರ್ಬೋದು, ನಾಗರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಲಯನ್ಸ್ ಕ್ಲಬ್ಬು, ನಮ್ಮ ಚಂದಾಪುರ ಮತ್ತು ಈ ನಮ್ಮ ನಂಬಿಯಾರ್ನ ಲಯನ್ಸ್ ಕ್ಲಬ್ಬು, ಇವರೆಲ್ಲರೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಕೂಡ, ಪ್ರಜಾತಾರ್ಯ ಬಳಗ, ಈ ಎಲ್ಲ ಸಂಸ್ಥೆಗಳು ಕೂಡ, ಗಂಧದ ನಾಡು ಜನಪರ ವೇದಿಕೆ, ಇವರೆಲ್ಲರೂ ನಮ್ಮ ಸಹೋದರ ಹೇಳ್ದಂಗೆ ಎಲ್ಲರ ಸಂಘಟನೆಯಲ್ಲಿ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಬಾಲ್ಯದಲ್ಲಿಯೇ ಕೂಡ ನಮ್ಮ ಸಂಸ್ಕಾರ, ಸಂಸ್ಕೃತಿ, ವಿಚಾರಗಳು ಜೊತೆಗೆ ಪ್ರಾಕ್ಟಿಕಲ್ಲಾಗಿ ಇಲ್ಲೇ ಅವ್ರ ಕಡೆಯಿಂದ ಮುಖಾಂತರ ಚಿತ್ರಕಲೆಯನ್ನು ಬಿಡಿಸೋದು, ನಾಟಕ ಮಾಡಿಸ್ತಕ್ಕಂಥದ್ದು, ಮತ್ತು ಭಾಳ ಒಂದು ಟೆಕ್ನಿಕಲ್ಲು, ತಂತ್ರಜ್ಞಾನದ ಆಟಗಳನ್ನು ಕೂಡ ಇವತ್ತು ಬಾಲ್ಯದ ಹಳೆ ನೆನಪುಗಳನ್ನು ಮರುಕಳಿಸ್ತಕ್ಕಂಥ ಆಟಗಳನ್ನು ಕೂಡ ಇವತ್ತು ಹಾಡು, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲವನ್ನು ಒಳಗೊಂಡಂಥ ಇಂಥ ಒಂದು ಶಿಬಿರ ಭಾಳ ಅದ್ಭುತವಾಗಿ, ಮತ್ತು ಬರೀ ಒಂದೇ ವರ್ಷ ಅಲ್ಲ, ನಿರಂತರವಾಗಿ ಹಲವು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗಾಗಿ ಪ್ರಜಾತಾರ ಬಳಗದ ಎಲ್ಲ ಪ್ರತಿನಿಧಿಗಳಿಗೆ ವಿಶೇಷವಾಗಿ ಇವತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಗೆಳೆಯ ದೇವರಾಜ್ ನಾಯ್ಕರು ಒಂದು ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಕೂಡ ಈ ಶಿಬಿರದಲ್ಲಿ ಆಯೋಜನೆ ಮಾಡಿದರೆ ಅವ್ರಿಗೂ ಕೂಡ ನಾನು ತುಂಬುವುದಿಲ್ಲ ಮತ್ತು ಎಲ್ಲ ಬಳಗಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ಸಂಕ್ರಮಣ ಬಳಗದ ನೇತೃತ್ವದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ, ಗಂಧದ ನಾಡು ಜನಪರ ವೇದಿಕೆ ಮತ್ತು ನಮ್ಮ ಪ್ರಜಾತಾರೆ, ಎಲ್ಲ ಆತ್ಮೀಯ ಸ್ನೇಹಿತರು, ತಟ್ನಳ್ಳಿ ಟ್ಯೂಷನ್ ಹುಡುಗರು ಎಲ್ಲರೂ ಕೂಡ ಈ 3 ದಿನದ ಕ್ಯಾಂಪಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರು ಆರ್ಥಿಕವಾಗಿ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಇದು ಒಬ್ಬರಿಂದ ಮಾಡೋವಂಥದ್ದಲ್ಲ, ಎಲ್ಲರೂ ಕೂಡ ಮಾಡಿರೋದು. ಮಕ್ಕಳು 3 ದಿನ ತುಂಬ ಖುಷಿಯಾಗಿದ್ದಾರೆ. ಅದಕ್ಕೆಲ್ಲ ಈ ಎಲ್ಲ ಸಂಘ ಸಂಸ್ಥೆಗಳು ತುಂಬ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಈ ಸಂಸ್ಥೆ, ಈ ಶಿಬಿರ ಈ ವರ್ಷ ತುಂಬ ಅದ್ದೂರಿಯಾಗಿ 170-80 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಸುಮಾರು ಅಂತಾರಾಷ್ಟ್ರೀಯ ನಾಟಕಕಾರರು, ರಾಜ್ಯ ಮಟ್ಟದ ಸಂಗೀತ ನಿರ್ದೇಶಕರು, ನಾಟಕಕಾರರು ಎಲ್ಲರೂ ಕೂಡ ಈ ಕ್ಯಾಂಪಿಗೆ ಬಂದು ಗೈಡ್ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಭಾಳ ಮುಖ್ಯವಾಗಿ ಈ ಕ್ಯಾಂಪ್ಗೆ ಯಾರೋ ಒಬ್ಬರು ಸಹಾಯದಿಂದ ಆಗಿದ್ದಲ್ಲ, ಎಲ್ಲರ ಸಹಾಯ ಒಂದು ಸ್ವಲ್ಪ ಎಲ್ಲರೂ ಕೈ ಜೋಡಿಸಿರೋದಕ್ಕೆ ಆಗಿದೆ. ಇಷ್ಟೊಂದು ಬಹಳ ವಿಜೃಂಭಣೆಯಿಂದ ಬಂದಿದೆ. ಸೊ ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು.